ನೀನೇನು ಇಲ್ಲಿ? ನಿಮ್ಗೇನು ಡಿಸ್ಟರ್ಬ್ ಮಾಡಲ್ಲ. ನೀವು ನಿದ್ದೆ ಮಾಡಿ. ಮೊದಲು ನೀನು ಬೆಡ್ಡಿಂದ ಕೆಳಗಿಳಿ. ಅದಲ್ಲ ಶ್ರೀಕರ್ ಅವರೇ. ಐ ಸೆಡ್ ಗೆಟ್ ಡೌನ್ ಫ್ರಮ್ ದ ಬೆಡ್. ಅಯ್ಯೋ, ಕಿರಚಬೇಡಿ, ಇಳಿತೀನಿ. ಶ್ರೀಕರ್ ಅವರೇ, ಅಲ್ಲೇ ನಿಂತ್ಕೋ, ಹತ್ರ ಬರಬೇಡ. ನನ್ನ ರೂಮಿಗೆ ಯಾಕೆ ಬಂದೆ? ನನ್ನ ಪಕ್ಕದಲ್ಲಿ ಯಾಕೆ ಹಾಗಿದ್ದೆ? ನಾಚಿಕೆ ಆಗ್ತಿಲ್ವಾ ನಿನಗೆ? ಮದ್ವೆ ಆಗೋರಲ್ವಾ, ಅದರಲ್ಲಿ ತಪ್ಪೇನಿದೆ ಹೇಳಿ? ಜಸ್ಟ್ ಕೈ ಹಾಕಿ ಮಲ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಅದನ್ನ ಮೀರಿ ಇನ್ನೇನು ಯೋಚನೆ ಮಾಡಿಲ್ಲ. ಗಾಡ್ ಪ್ರಾಮಿಸ್. ಹೊರಗಡೆ ಹೋಗು. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ? ನೀನೇನು ಹೇಳ್ಬೇಡ. ಮೊದಲು ನೀನು ಹೊರಗಡೆ ಹೋಗು. ಒಂದ್ಸಲ ನಾನು ಹೇಳೋದನ್ನ ಕೇಳ್ತೀರಾ? ಏನ್ ಹೇಳ್ತೀಯಾ? ಮಾಡಿರೋ ನಾಚಿಕೆಗೇಡಿನ ಕೆಲಸ ಸರಿ ಆಗ್ಲಿಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಹೇಗ್ ಕಾಣಿಸ್ತಿದೆ ನಿಮ್ ಕಣ್ಗೆ? ಏನು ನಿಮ್ಮಿಂದ ಒಂದ್ ಮುತ್ತು, ಒಂದ್ ಹಗ್ ಎಕ್ಸ್ಪೆಕ್ಟ್ ಮಾಡ್ತಿರೋದಕ್ಕೆ ಹದ್ದು ಮೀರಿ ವರ್ತಿಸೋಳ್ ಹಾಗೆ ಕಾಣಿಸ್ತಿದ್ದೀನಾ? ಅಷ್ಟಕ್ಕೂ ನಾನು ನಿಮ್ಮ ರೂಮಿಗೆ ಯಾಕೆ ಬಂದೆ ಅಂದ್ರೆ ನನಗ್ ಭಯ ಆಯ್ತು, ಅದಕ್ಕೆ ಬಂದೆ. ನಿನಗ್ ಭಯ ಆಯ್ತಾ? ಇದು ತುಂಬಾ ಚೆನ್ನಾಗಿದೆ. ಒಂದ್ ಹೆಣ್ಣು ರೀ, ಭಯ ಆಗಲ್ವಾ? ಏನ್ ತಪ್ಪು ಮಾಡ್ದೆ? ಅದು ಯಾಕೆ ಕೇಳಿದ್ರಿ? ಏನಾದ್ರೂ ತಪ್ಪು ಮಾಡಿದ್ರೇನೆ ಅಲ್ವಾ ಭಯ ಆಗೋದು. ನಾನೇನ್ ತಪ್ಪು ಮಾಡಿಲ್ಲ. ಹಾಗಾದ್ರೆ ಏನೋ ತಪ್ಪು ಮಾಡಬೇಕು ಅನ್ಕೊಂಡಿರ್ತೀಯ? ಅಂಥದ್ದೇನೂ ಇಲ್ಲ. ನೀನ್ ಸುಳ್ಳು ಹೇಳ್ತಿದ್ರು, ನೀನ್ ಭಯ ಮಾತ್ರ ನಿಜ ಹೇಳ್ತಿದೆ. ದಿಸ್ ಇಸ್ ಟೂ ಮಚ್. ಮದ್ವೆ ಆಗ್ದೇನೆ ಹೀಗೆ ರೂಮಿಗೆ ಬರೋದು ಟೂ ಮಚ್. ಹೊರಗಡೆ ಹೋಗೋ. ಅದು ಈ ನೈಟ್ ಇಲ್ಲೇ ಇರ್ತೀನಿ ರೀ. ಅದ್ ಸರಿಯಲ್ಲ, ನಡಿ. ಪ್ಲೀಸ್ ರೀ. ಎಲ್ಲರನ್ನು ಕರಿ ಅಂತೀಯಾ? ಎಲ್ಲರನ್ನು ಕರ್ ತೋರ್ಸೋದಕ್ಕೆ ಇದೇನ್ ಸಿನಿಮಾನಾ? ಮಾತ್ ಬೇಡ, ಹೊರಗಡೆ ಹೋಗೋ. ಹೋಗು ಅಂತಿದ್ದೀನಿ ತಾನೆ. ಅದು ಶ್ರೀಕರ್ ಅವರೇ, ಶ್ರೀಕರ್ ಅವರೇ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಇನ್ನೊಂದು ಸಲ ಇಂಥ ಕೆಲಸ ಮಾಡಿದೆ ಅಂತಂದ್ರೆ ಸರಿ ಇರಲ್ಲ. ಛೇ, ಆ ಕಡೆ ತಾಳಿನೂ ಕಟ್ ಮಾಡಕ್ಕಾಗ್ಲಿಲ್ಲ, ಈ ಕಡೆ ಶ್ರೀಕರ್ ರೂಮಲ್ಲೂ ಇರೋದಕ್ಕಾಗ್ಲಿಲ್ಲ. ಬ್ಯಾಡ್ ಟೈಮಲ್ಲಿ ಎಲ್ಲ ಟಾಸ್ಕ್ನು ಇಟ್ಕೊಂಡೆ. ಓಹ್, ನೀವ್ಯಾಕೆ ನಿಹಾರಿಕನ್ ರೂಮಿಂದ ಬರ್ತಾ ಇದ್ದೀರಾ? ಅದು ಅವತ್ತಿನ ಮುತ್ತು ಹದ್ಮೀರಿ ರೂಮ್ವರೆಗೂ ಕರ್ಕೊಂಡು ಹೋಯ್ತಾ? ಅಯ್ಯೋಯ್ಯೋ, ಇಷ್ಟಕ್ಕೂ ಏನ್ ನಡೀತಾ ಇದೆ? ನಾನ್ ನೋಡ್ತಿರೋದ್ ನಿಜಾನಾ? ನೀನು ನೋಡಿದ್ ನಿಜಾನೇ, ಆದ್ರೆ ನೀನು ಊಹಿಸ್ಕೋತಾ ಇರೋದು ಮಾತ್ರ ತಪ್ಪು. ನಂಗ್ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೀರಾ? ಅವನೇ ನೀನು ಅವಶ್ಯ ಪಡ್ಬೇಡ, ನಾನು ಹೇಳೋದ್ನ ಕೇಳು. ನಂಗ್ ಮೋಸ ಮಾಡ್ತಿದ್ದೀರಾ? ನಿಲ್ಲಿಸ್ತೀಯಾ? ನಿಲ್ಲಿಸ್ತೀಯಾ? ಸ್ವಲ್ಪ ಹೊತ್ತಿರೋ. ಬುಲೆಟ್ ಟ್ರೈನ್ ಹಾಗೆ ಸ್ಪೀಡಾಗಿ ಹೋಗ್ಬೇಡ. ಸ್ವಲ್ಪ ಗ್ಯಾಪ್ ಕೊಟ್ರೆ ನಾನು ಕೂಡ ಮಾತಾಡ್ತೀನಿ.
ನಾನ್ ಸುಮ್ನಾದ್ನಲ್ಲ, ನೀವ್ ಮಾತಾಡಿ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಏನೋ ಒಂದ್ ಕತೆನ್ ಹೇಳಿ. ಮಾತಿಗೆ ಮಾತು ಅಡ್ಡ ಬಂದ್ರೆ ಏಟ್ ಬೀಳುತ್ತೆ ಅಷ್ಟೇ. ಅಡ್ಡ ಬರಲ್ಲ ಬಿಡಿ, ಹೇಳಿ. ನನ್ ಪಾಡಿಗೆ ನಾನು ಡೀಪ್ ಸ್ಲೀಪ್ ನಲ್ಲಿದ್ದೆ. ಇದ್ದೆ ಅಲ್ವಾ, ಹೇಳು. ಇದ್ದೆ ಅಂತ ಹೇಳಿದ್ರಲ್ವಾ? ಆ ಟೈಮಲ್ಲಿ ನಿಹಾರಿಕಾ ನನ್ ರೂಮಿಗೆ ಬಂದು ನನ್ ಪಕ್ಕದಲ್ಲಿ ಮಲ್ಕೊಂಡ್ಲು. ಪಕ್ಕದಲ್ಲಿ ಮಲ್ಕೊಂಡ್ಲಾ? ಪಕ್ಕನೆ ಅಂದ್ರೆ ಸ್ವಲ್ಪ ದೂರನೇ. ಆಮೇಲೆ ನನಗೆ ಎಚ್ಚರ ಆಗಿ ನೋಡಿ ಸ್ವಲ್ಪ ಶಾಕ್ ಆದೆ. 4 ಬೈದಿದ್ದಕ್ಕೆ ಭಯ ಆಗ್ತಿದೆ ರೀ, ಅದಕ್ಕೆ ನಿಮ್ ರೂಮಿಗೆ ಬಂದೆ ಅಂತ ಹೇಳಿದ್ಲು. ಅವಳಗ್ ಭಯ ಆಗತ್ತಾ? ಅವಳಿಂದಾನೇ ನಮ್ಗೆಲ್ಲ ಭಯ ಆಗ್ತಿರ್ಬೇಕಾದ್ರೆ. ಅದು ನಿಜನೋ ಅಲ್ವೋ, ಬಟ್ ಹಾಗೆ ಹೇಳಿದ್ಲು. ಅದಕ್ ನೀವೇನ್ ಮಾಡಿದ್ರಿ? ಹತ್ರ ಕರ್ದು ಪ್ರೀತಿಯಿಂದ ಸಮಾಧಾನ ಮಾಡಿದ್ರಾ? ದಿಸ್ ಇಸ್ ಟೂ ಮಚ್ ಅವನಿ. ಸರಿ ಹೇಳಿ. ನನ್ ರೂಮಿಗೆ ಬರಬಾರ್ದು, ಬೇಕು ಅಂದ್ರೆ ಅಕ್ಕನ್ ರೂಮಿಗೋ ಕಾವ್ಯ ರೂಮಿಗೋ ಹೋಗು ಅಂತ ಹೇಳಿದೆ. ಅವ್ರ ರೂಮ್ಗಾದ್ರೆ ಹೋಗೋದಿಲ್ಲ ಅಂತ ಹೇಳಿರ್ತಾಳಲ್ವಾ? ಎಕ್ಸಾಕ್ಟ್ಲಿ. ಯಾಕಂದ್ರೆ ಬೆಲ್ಲ ಇರೋ ರೂಮ್ಗ್ ತಾನೇ ಇರುವೆಗಳೆಲ್ಲ ಹೋಗೋದು. ಇಲ್ ನೋಡು, ನೀನು ಅವಳ ಮೇಲಿರೋ ಪೊಸೆಸಿವ್ನೆಸ್ ಇಂದ ಏನೇನೋ ಮಾತಾಡ್ತಿದ್ಯಾ. ನಿಮಗ್ ಹಾಗೆ ಇರುತ್ತೆ. ನನ್ನ ನಿಮ್ಗೇನ್ ಅರ್ಥ ಆಗತ್ತೆ? ನನಗೆ ಅರ್ಥ ಆಯ್ತು ಬಂಗಾರ. ಅವಳನ್ ಮುಟ್ಟಿದ್ರಲ್ಲ, ನನ್ನನ್ ಮುಟ್ಬೇಡಿ. ಅದಕ್ಕೆ ಅಂತಾರೆ ಸಮುದ್ರದ ಆಳ ಎಷ್ಟಿದೆ ಅಂತ ಅಂದಾಜ್ ಮಾಡ್ಬೋದು, ಆದ್ರೆ ಹೆಣ್ಣಿನ ಮನ್ಸನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅಂತ. ಆಮೇಲೆ ನಿಹಾರಿಕನ ಎಳ್ಕೊಂಡು ಹೋಗಿ ಅವಳ ರೂಮಿಗೆ ಬಿಟ್ಟು ಹೊರಗಡೆ ಬಂದೆ. ನೋಡಿದ್ರೆ ಇಲ್ಲಿ ನೀನ್ ಕಾಣಿಸ್ತೆ. ಗಾಡ್ ಪ್ರಾಮಿಸ್, ನಡೆದಿದ್ದಿದೆ. ನಿಹಾರಿಕಾ ಭಯ ಪಡ್ತಿದ್ದಾಳೆ ಅಂತ ಮಾತ್ರ ನನಗೆ ಅರ್ಥ ಆಯ್ತು. ಸಮಥಿಂಗ್ ಇಸ್ ದೇರ್ ಅವನಿ. ನನ್ ರೂಮಲ್ಲೂ ಫ್ಲವರ್ ವಾಸ್ ಕೆಳಗ್ ಬಿದ್ದೋಯ್ತು. ಆ ಶಬ್ದಕ್ಕೆ ಎಚ್ಚರ ಆಗಿ ಹೊರಗ್ ಬಂದ್ ನೋಡಿದ್ರೆ ಯಾರೂ ಕಾಣಿಸ್ಲಿಲ್ಲ. ನಿಹಾರಿಕಾ ವಿಷಯದಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ನಮ್ಮಿಬ್ರನ್ನು ದೂರ ಮಾಡೋದಕ್ಕೆ ನಿಹಾರಿಕಾ ಇನ್ನೂ ಸ್ಕೆಚ್ ಹಾಕ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಾನ್ ಕಟ್ಟಿರೋ ತಾಳಿ ನಿನ್ ಕತ್ತಲಿರ್ಬೇಕಾದ್ರೆ ನಮ್ಮಿಬ್ರನ್ನ ಯಾರು ದೂರ ಮಾಡಕ್ಕಾಗಲ್ಲ. ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡಿದಷ್ಟು ಇನ್ನಷ್ಟು ಹತ್ರ ಆಗ್ತೀವಿ. ಅವನಿ ಕತ್ತಲಿರೋ ತಾಳಿ ಕಟ್ಟಾಗಬಾರ್ದು ಅಂತ ಆ ದೈವ ಸಂಕಲ್ಪಿಸಿದ ಹಾಗೆ ಅದೇ ಸಮಯದಲ್ಲಿ ಅದು ಕೆಳಗಡೆ ಬೀಳ್ಬೇಕಾ? ಛೇ, ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತು. ಇಲ್ಲ ಅಂದಿದ್ರೆ ಆ ತಾಳಿನ ಕತ್ತರಿಸಿ ಬೆಂಕಿಗೆ ಹಾಕಿ ಕರಗಿಸ್ಬಿಡ್ತಿದ್ದೆ. ಆ ಅವನಿ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ತಿದ್ದೆ. ಯಾವುದೇ ಪರಿಸ್ಥಿತಿಲೂ ಅವನಿ ಕತ್ತಲ್ಲಿ ತಾಳಿ ಇರಬಾರ್ದು. ಅವ್ರ ತಾಳಿ ಬಂದ ದೂರ ಆದ್ರೇನೆ ನಮ್ ಸಂಬಂಧ ಬಲವಾಗೋದು. ಯಾರಣ್ಣ? ನಿಹಾರಿಕಾ ಮೇಡಮ್ ಕಣೋ. ಶಿವರಾತ್ರಿ ದಿನ ನಮ್ಮನ್ನ ಡ್ರಾಮಾ ಆರ್ಟಿಸ್ಟ್ ಮಾಡ್ದ ಹಾಗೆ ಈ ಸಲನು ಹೊಸ ಡ್ರಾಮಾ ಏನಾದ್ರೂ ಪ್ಲಾನ್ ಮಾಡಿದಾರೇನೋ ಅಣ್ಣ. ಮಾತಾಡೋಣ. ಹೇಳಿ ಮೇಡಮ್. ಇದಕ್ಕೂ ಮೊದಲಿನ ಹಾಗೆ ದೊಡ್ಡ ಕೆಲಸ ಅಲ್ದೇನೆ ತುಂಬಾ ಚಿಕ್ಕ ಕೆಲಸ ಒಪ್ಪಿಸ್ತಿದ್ದೀನಿ. ಲಾಸ್ಟ್ ಟೈಮ್ ಹಾಗೆ ಫೇಲ್ ಆಗ್ದೇನೆ ಈ ಸರಿ ಆದ್ರೂ ಸಕ್ಸಸ್ಫುಲ್ ಆಗಿ ಮಾಡಿ. ಅವಾಗವಾಗ ಮಿಸ್ಫೇರ್ ಆಗತ್ತೆ ಹೊರತು ಎಲ್ಲ ಸರಿ ಹಾಗ್ಯಾಕಾಗತ್ತೆ ಮೇಡಮ್? ಕೆಲಸ ಏನ್ ಹೇಳಿ? ಆ ಅವನಿ ಕತ್ತಲ್ಲಿ ಮಂಗಳಸೂತ್ರ ಇದೆ, ಅದನ್ನ ಕಿತ್ಕೊಂಡು ಓಡ್ ಹೋಗ್ಬೇಕು. ತಾಳಿನ ಕಿತ್ಕೊಂಡು ಹೋಗ್ಬೇಕಾ? ಅಷ್ಟೇನಾ? ಅಷ್ಟು ಸಿಂಪಲ್ ಆಗಿ ತೆಗೆದು ಹಾಕ್ಬೇಡಿ. ಆ ತಾಳಿಗೋಸ್ಕರ ಅವಳು ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ಚೈನ್ ಸ್ನ್ಯಾಚರ್ ಸುಲಭವಾಗಿ ತೆಗ್ದ ಹಾಗೆ ಆ ತಾಳಿನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಕತ್ತಿಯಿಂದ ಭಯ ಪಡಿಸ್ತಿರೋ ಗನ್ನಿಂದ ಹೆದರಿಸ್ತಿರೋ ನಿಮ್ಮಿಷ್ಟ. ನಾಳೆ ಅವನಿಗೋಸ್ಕರ ಕಾವಲ್ ಕಾಯಿರಿ. ಸಿಕ್ಕಿದ ಜಾಗದಲ್ಲಿ ಕೆಲಸ ಮುಗಿಸಿ. ಸರಿ ಮೇಡಮ್.
ಮಿಸ್ ಆಗಿ ಕೂಡ ನನ್ನ ಹೆಸರು ಹೊರಗೆ ಬರಬಾರ್ದು, ಅರ್ಥ ಆಯ್ತಾ? ಬಿಡಲ್ಲ ಮೇಡಮ್. ಅವನಿ ಮುಖ ನಿಮಗ್ ನೆನ್ಪಿದ್ಯೋ ಇಲ್ವೋ ಫೋಟೋ ಕಳಿಸ್ತೀನಿ. ಕಳ್ಸಿ ಮೇಡಮ್. ಹಾ, ಹೆಚ್ಚಾಗಿ ಮಲ್ಲೇಶ್ವರಂ ಏರಿಯಾದಲ್ಲಿರೋ ತನ್ನ ಫ್ರೆಂಡ್ ಸುಜಾತಾನ ಮೀಟ್ ಮಾಡಕ್ ಹೋಗ್ತಾ ಇರ್ತಾಳೆ. ಆ ಏರಿಯಾದಲ್ಲಿ ಕಾವಲ್ ಕಾಯ್ರಿ, ಕೊನೆಗೆ ಸಿಗ್ತಾಳೆ. ಸರಿ ಮೇಡಮ್, ನೀವು ಮೊದಲು ಫೋಟೋ ಕಳಿಸಿ. ಆ ಅವನಿ ಹೊರಗಡೆ ಬಂದ್ ಕೂಡ್ಲೆ ನಮ್ ಕಣ್ಣಿಗೆ ಬಿದ್ದ 5 ನಿಮಿಷದಲ್ಲಿ ನಿಮ್ ಕೆಲಸ ಆಗಿ ಹೋಗುತ್ತೆ. ಇಡ್ತೀನಿ ಮೇಡಮ್. ಏನಂದ್ರಣ್ಣ? ಆ ಅವನಿ ಕತ್ತಲಿರೋ ತಾಳಿ ಕಿತ್ಕೊಂಡ್ ಬರ್ಬೇಕಂತೆ. ನಾವು ಮಾಡೋ ಕೆಲಸ ಏನು, ಅವ್ರು ಹೇಳೋದೇನು? ಏನಣ್ಣ ಇದು? ಯಾವ ಕೆಲಸ ಆದ್ರೆ ಏನು, ನಮಗ್ ಬೇಕಾಗಿರೋ ದುಡ್ಡು. ನಾಳೆ ಎಲ್ರು ಮೊದಲು ಆ ಕೆಲಸ ಮುಗಿಸ್ಕೊಂಡು 2ನೇ ಕೆಲ್ಸಕ್ಕೆ ಹೋಗೋಣ. ಅವನೇ, ನಾಳೆ ನೀನ್ ನಮಗ್ ಕೋಪರೇಟ್ ಮಾಡಿದ್ರೆ ತಾಳಿ ಮಾತ್ರ ಕಿತ್ಕೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ನೀನ್ ಪ್ರಾಣನೂ ತಗೊಂಡು ಹೋಗ್ತೀವಿ. ಅವನಿ, ಯಾವ ತಾಳಿಗೋಸ್ಕರ ನೀನು ತುಂಬಾ ಹೋರಾಟ ಮಾಡ್ತಿದ್ಯೋ ಆ ತಾಳಿ ನಾಳೆ ನಿನ್ಗೆ ದೂರ ಆಗತ್ತೆ. ಗೆಟ್ ರೆಡಿ ಅವನಿ. ಅವನಿ ಈ ಏರಿಯಾಗೆ ಎಂಟ್ರ್ ಆಗ್ತಾಳೆ ಅಂತ ನಿಹಾರಿಕಾ ಮೇಡಮ್ ಹೇಳಿದ್ದಾರೆ. ಅವನಿ ನಮ್ ಕಣ್ಣಿಗೆ ಬಿದ್ದ ತಕ್ಷಣನೇ ತಾಳಿನ ಕಿತ್ಕೊಂಡು ನಿಹಾರಿಕಾ ಮೇಡಮ್ ವೆಯ್ಟ್ ಮಾಡ್ತಿರೋ ಜಾಗಕ್ಕೆ ಹೋಗಿ ಭೇಟಿ ಆಗ್ಬೇಕು. ತಾಳಿನ ಮೇಡಮ್ ಕೊಟ್ಟು ನಮಗ್ ಬರ್ಬೇಕಾಗಿರೋ ದುಡ್ಡನ್ನ ನಾವು ತಗೊಂಡ್ ಬರ್ಬೇಕು. ನಾಲ್ಕು ಜನ ರೌಡಿಗಳನ್ನು ನೋಡಿದ್ರೆ ಯಾರಿಗಾದ್ರೂ ಭಯ ಹುಟ್ಟತ್ತೆ. ತಾಳಿಗೋಸ್ಕರ ಅವನಿ ಎಷ್ಟೇ ಹೋರಾಟ ಮಾಡಿದ್ರು ನನ್ನ ಮನುಷ್ಯರು ಹೇಗಾದ್ರೂ ತಾಳಿನ ತಗೊಳ್ತಾರೆ. ಎದುರುಗಡೆ ಬಂದ್ಮೇಲೆ ನಮ್ ಕೆಲ್ಸನ ನಾವು ಮುಗಿಸ್ಕೊಂಡು ಹೋಗ್ದೇನೆ ಜಾಗ ಹೇಗ್ ಬಿಡಕ್ಕಾಗತ್ತೆ? ಜಾಸ್ತಿ ಸಮಯ ಇಲ್ಲ. ನಾವು ಹೇಳಿದನ್ ಕೇಳಿದ್ರೆ ನಿನಗೇನು ಮಾಡ್ದೇನೆ ಬಿಟ್ಟು ಹೋಗ್ತೀವಿ. ಮೊಂಡುತನ ತೋರಿಸ್ದೆ ಅಂದ್ರೆ ಸುಮ್ನೆ ಪ್ರಾಣ ಕಳ್ಕೊತೀಯ. ಏನ್ ಬೇಕು? ಈ ಕೇಳಿ ಚೆನ್ನಾಗಿತ್ತು. ನಿನ್ ಕತ್ತಲ್ ತಾಳಿ ಇದೆಯಲ್ಲ, ಅದು ಬೇಕು. ಬೇಗ ಕೊಡು. ನನ್ ಕತ್ತಲ್ ತಾಳಿ ಯಾಕಿರತ್ತೆ? ಇಲ್ಲ. ನಿನ್ ಕತ್ತಲ್ ಇದೆಯಲ್ಲ ತಾಳಿ, ಇದು ತಾಳಿ ಅಲ್ಲ. ನನ್ನ ಹತ್ರ ನಾಟಕ ಆಡ್ಬೇಡ, ಮರ್ಯಾದಿಂದ ಕೊಟ್ಬಿಡು. ಬುದ್ಧಿವಂತಿಕೆ ತೋರಿಸ್ದೆ ಅಂದ್ರೆ ತುಂಬಾ ಕಷ್ಟಪಡ್ತೀಯ. ಹೆಲ್ಪ್, ಹೆಲ್ಪ್! ನೀನ್ ಎಷ್ಟೇ ಕಿರ್ಚಿದ್ರು ನಿನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ. ನಿನ್ನ ಕೂಗು ಯಾರಿಗೂ ಕೇಳಿಸಲ್ಲ. ಕೊಡ್ತೀಯಾ ಇಲ್ವಾ? ನನ್ ಪ್ರಾಣ ಹೋದ್ರು ಇದನ್ ಬಿಡಲ್ಲ. ನಿಜವಾಗ್ಲೂ ನಿನ್ ಪ್ರಾಣ ಕಳ್ಕೊತೀಯಾ? ಕೊಟ್ಬಿಡು. ಕೊಡು. ಬಿಡು. ಏಯ್, ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಕೈ ಬಿಡಿಸ್ರೋ. ಏಯ್, ಬನ್ರೋ. ಬಿಡು. ಏಯ್,
ಬಿಡು ಬಿಡೆ ಕೈನಾ ಬಿಡು. ಏಯ್ ಯಾರ ನೀನು? ಒಂದು ಹೆಣ್ಣಿನ ತಾಳಿ ಕಾಪಾಡು ಅಂತ ಅಮ್ಮನವ್ರು ಕಳ್ಸಿರೋದಕ್ ಬಂದಿರೋಳು ಕಣೋ. ಏಯ್ ಮೊದ್ಲು ಇವಳ ವಿಷಯ ನೋಡ್ಕೊಳ್ರು. ಏಯ್ ಓಡೋಗ್ತಿದ್ದೀರಲ್ರೋ, ನಿಂತ್ಕೊಳ್ಳಿ. ಬನ್ನಿ. ಅಮ್ಮನವರೇ ಕಳ್ಸಿರೋ ಹಾಗೆ ನಿಜವಾಗ್ಲೂ ಸರಿಯಾದ ಸಮಯಕ್ಕೆ ಬಂದು ನನ್ನ ತಾಳಿನ ಕಾಪಾಡ್ದೆ ಅಕ್ಕ. ಈ ತಾಳಿ ನನ್ನ ಕತ್ತಿಂದ 2 ಸಲ ದೂರ ಆದಾಗ ಶ್ರೀಕರ್ ಅವ್ರಿಗೆ ದೊಡ್ಡ ಅಪಾಯ ಎದುರಾಯ್ತು. ಅದೃಷ್ಟ ಚೆನ್ನಾಗಿತ್ತು, ತಾಳಿ ನಂಗೆ ವಾಪಸ್ ಸಿಕ್ಕಿದಾಗ ಅಪಾಯ ತಪ್ಪಿತು. ಅವ್ರು ಕಟ್ಟಿರೋ ತಾಳಿ ನನ್ನ ಕತ್ತಲ್ಲಿರೋವರೆಗೂ ಮಾತ್ರ ಅವರಿಗೆ ಶಿವನ್ ರಕ್ಷೆ ಇರುತ್ತೆ, ಇಲ್ಲ ಅಂದ್ರೆ ಮೃತ್ಯು ಬೇಟೆ ಆಡತ್ತೆ. ತುಂಬಾ ತುಂಬಾ ಥ್ಯಾಂಕ್ಸ್ ಅಕ್ಕ. ಅವನಿ, ನಿಮ್ ಮದ್ವೆಗ್ ಸಾಕ್ಷಿ ಚೆನ್ನೈಯಿಂದ ಬಂದಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿದ್ರೆ ನಿಮ್ಮ ಬಂಧಕ್ಕೆ ಬಲ ಈ ತಾಳಿನೇ. ಇದು ನಿನ್ನಿಂದ ದೂರ ಆಗೋ ಪ್ರತಿ ಸರಿ ನನ್ನಂತವ್ರು ಯಾರೋ ಒಬ್ರು ಬಂದು ಕಾಪಾಡ್ತಿರ್ತಾರೆ. ನೀನೇನು ಭಯ ಪಡ್ಬೇಡ. ನಮ್ ಮ್ಯಾರೇಜ್ ಸರ್ಟಿಫಿಕೇಟ್ನ ಮನೆಯಲ್ಲಿ ಭದ್ರವಾಗಿಟ್ಟಿದ್ದೀನಿ. ಆದ್ರೆ ತಾಳಿ ವಿಷಯದಲ್ಲಿ ಮಾತ್ರ ಪದೇ ಪದೇ ಯಾಕೆ ಹೀಗಾಗ್ತದೆ ಅಂತ ಅರ್ಥ ಆಗ್ತಾ ಇಲ್ಲ. ಬಂದವರು ತಾಳಿನ ಕಳ್ತನ ಮಾಡ್ಕೊಂಡು ಹೋಗೋದಕ್ಕೆ ಬಂದವ್ರ ತರ ಇರ್ಲಿಲ್ಲ, ಯಾರೋ ಕಳ್ಸೋದಕ್ಕೆ ಬಂದಿರೋ ಹಾಗಿತ್ತು ಅಕ್ಕ. ಕತ್ತಲ್ಲಿರೋ ತಾಳಿ ಬಗ್ಗೆ ನಿನಗೆ, ಶ್ರೀಕರ್ಗೆ, ನನಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನಿಹಾರಿಕಾ ಕೂಡ ಗೊತ್ತಿಲ್ಲ. ಹಾಗಿದ್ದಾಗ ಯಾರು ಕಳ್ಸಿರ್ತಾರೆ? ಇಲ್ಲ ಅಕ್ಕ, ಏನೋ ನಡೀತಾ ಇದೆ. ಇದೆಲ್ಲ ಯಾರೋ ಬೇಕು ಅಂತಲೇ ಮಾಡ್ತಾ ಇರೋ ಹಾಗನ್ನಿಸ್ತಾ ಇದೆ. ಅವರಿಂದ ಇನ್ನೂ ಯಾಕೆ ಫೋನ್ ಬಂದಿಲ್ಲ? ಮೇಡಮ್ 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 ನಿಮ್ಗಾಗಿರೋ ಏಟ್ ನೋಡ್ತಿದ್ರೆ ತಾಳಿನ ತೆಗೆಯೋದಕ್ಕೋಸ್ಕರ ದೊಡ್ಡ ಯುದ್ಧನೇ ನಡೆದಿರೋ ಹಾಗೆ ಅನಿಸ್ತಿದೆ. ಹಾಗಾದ್ರೆ ಸಕ್ಸಸ್ಫುಲ್ ಆಗಿ ಬಂದಿದ್ದೀರಾ ಅಂತಾಯ್ತು. ಬೇಗ ಕೊಡಿ, ಆ ತಾಳಿನ ಬೆಂಕಿಗೆ ಹಾಕಿ ಸುಟ್ಟಾಕ್ಬೇಕು. ಅಲ್ಲಿವರೆಗೂ ನನ್ನ ಕೋಪ ಕಡಿಮೆ ಆಗಲ್ಲ. ಸಾರಿ ಮೇಡಮ್, ಹೋದ್ ಕೆಲಸ ಆಗ್ಲಿಲ್ಲ. ವಾಟ್? ಹೌದು ಮೇಡಮ್, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಇನ್ನೊಂದ್ 2 ನಿಮಿಷ ಅವಳೇನಾದ್ರೂ ಬರ್ದೇ ಇದ್ದಿದ್ರೆ ಕೆಲಸ ಆಗಿರ್ತಿತ್ತು. ನಾಚಿಕೆ ಆಗಲ್ವಾ ಈ ಮಾತು ಹೇಳೋದಕ್ಕೆ? ಒಬ್ಬೊಬ್ರು ಹೇಗ್ ಬೆಳ್ದಿದ್ದೀರಾ ನೋಡಿ. ಒಂದ್ ಹೆಣ್ಣಿನ ಕತ್ತಲ್ಲಿರೋ ತಾಳಿನ ಕಿತ್ಕೊಂಡ್ ತರೋದಕ್ ಆಗ್ಲಿಲ್ಲ ನಿಮ್ ಕೈಲಿ. ಚೇಚಿ, ಆ ತಾಳಿ ಕಟ್ಟಿರೋನು ಯಾರೋ ಗೊತ್ತಿಲ್ಲ, ಒಳ್ಳೆ ಮುಹೂರ್ತದಲ್ಲೇ ಕಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೆ ಅವ್ರು ಬಂದ ಗಟ್ಟಿಯಾಗೇ ಇದೆ. ಬೇಡರು ಮಾತಾಡಿದ್ರೆ ಅಂದ್ರೆ ನಿಮ್ ಕಪಾಳಕ್ ಹೊಡಿತೀನಿ.